ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನೆನ್ನೆ ನಮ್ಮ RCB ಮಾಡಿದಂತ ಒಂದು ಇರ್ರೆಲೆವೆಂಟ್ ಪೋಸ್ಟ್ ಏನಿದೆ, ಕರೆಂಟ್ ಟೈಮಲ್ಲಿ ಇರುವಂತ ಇರ್ರೆಲೆವೆಂಟ್ ಪೋಸ್ಟು. ಸೊ ಇದಕ್ಕೆ ಬಾರಿ 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 ಲೈಕ್ಸ್ ಅಂಡ್ ಕಮೆಂಟ್ಸ್ಗಳು ನೋಡೋದಕ್ಕೆ ಸಿಕ್ಕಿರೋದು ಅದೇ ಭುವನೇಶ್ವರ್ ಕುಮಾರ್ ರಿಲೇಟೆಡ್. ಹೌದು, ಸಿಕ್ಕಾಪಟ್ಟೆ ಸಾಕಷ್ಟು ಬರೀ ಭುವನೇಶ್ವರ್ ಕುಮಾರ್ ರಿಲೇಟೆಡ್ ಮಾತ್ರ ಪೋಸ್ಟ್ ಹಾಕಿದ್ದಾರೆ, ಹಿಂದೆ ಎತ್ಕೊಂಡು ಹಾಕಿದ್ದಾರೆ RCB ಅವರು. ಸಾಕಷ್ಟು ಚರ್ಚೆ ಆಗ್ತಿರೋದೇನು ಅಂತ ಅಂದ್ರೆ RCB ಪ್ಲೇಯರ್ಸ್ಗಳನ್ನ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಏನಕ್ಕೆ ಮಾಡ್ತಾ ಇಲ್ಲ ಅನ್ನೋ ವಿಚಾರದ ಬಗ್ಗೆ ಫ್ಯಾನ್ಸ್ಗಳು ರೈಸ್ ಮಾಡ್ತಾ ಇದ್ದಾರೆ ಕ್ವಶನ್ಸ್ಗಳನ್ನ. ನಾನು ಕೂಡ ರೈಸ್ ಮಾಡಿದ್ದೆ ಕ್ವಶನ್. ಎಲ್ಲರಿಗೂ ಅದೇ ಇರೋದು, ಒಂಥರ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರೋದು ಏನಕ್ಕೆ ಅಂದ್ರೆ, ಯಾಕಂದ್ರೆ 2 ವರ್ಷದಿಂದ ಕೂಡ RCB ಪ್ಲೇಯರ್ಸ್ಗಳು ಸಿಗ್ತಾ ಇಲ್ಲ, ನೋಡಕ್ ಸಿಗ್ತಾ ಇಲ್ಲ ನಮ್ಗೆ ಇಂಡಿಯನ್ ಟೀಮ್ ಅಲ್ಲಿ. ಅದು T20 ಐಸಲ್ಲಿ ಸಿಗ್ತಾ ಇಲ್ಲ. ಸೊ ಏನಕ್ಕೆ ಅಂತ RCB ಒಂದು ಕ್ವಶನ್ ಕೂಡ ಮಾಡಿಲ್ಲ. ಬಟ್ ಇವಾಗ RCB ಹಾಕಿರುವಂತ ಪೋಸ್ಟ್ ಕ್ವಶನ್ ಆಗಿ ಕೇಳ್ತಾ ಇದೆ ಇಂಡಿಯನ್ ಕ್ರಿಕೆಟ್ ಟೀಮಿಗೆ, ಡೈರೆಕ್ಟ್ ಆಗಿ ಕ್ವಶನ್ ಆಗಿ ಕೇಳ್ತಾ ಇದೆ. ಸೊ ಅಂಡ್ ಅವ್ರ ಪೋಸ್ಟ್ ಹಾಕಿರೋ ರೀತಿ ನೋಡಿ ಯಾವ ತರ ಹಾಕಿದ್ದಾರೆ ಅಂತ. 2022 ವರ್ಲ್ಡ್ ಕಪ್ಗಿನ ಮುಂಚೆ ಒಂಥರ ಈ ಸೀರೀಸ್ ಏನಿತ್ತು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸ್. ಸೊ ಈ ಸೀರೀಸ್ ಅಲ್ಲಿ ಪ್ಲೇಯರ್ ಆಫ್ ದ ಸೀರೀಸ್ ಆಗಿದ್ದವರು ಭುವನೇಶ್ವರ್ ಕುಮಾರ್, 4 ವಿಕೆಟ್ ನ ಎತ್ತಿದ್ರು. ಅಂಡ್ ಪ್ಲೇಯರ್ ಆಫ್ ದ ಸೀರೀಸ್ 2-1 ಆಗಿತ್ತು ಸೀರೀಸ್. ಸೊ ಈ ಸೀರೀಸ್ ಅಲ್ಲಿ ಭುವಿ ಅವರು ಅವರ ಸ್ವಿಂಗ್ ಮೋಡಿನ ಸಖತ್ತಾಗಿ ಮಾಡಿದ್ರು. ಸೊ ಈ ಒಂದು ಮೋಡಿನ ನಾವು ಈ ಸಲನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಹಾನೆಸ್ಟ್ಲಿ ಅಂತ ಹಾಕ್ಬಿಟ್ಟು RCB ಅವರು ವಿ ಮಿಸ್ ವಾಚಿಂಗ್ ಹಿಮ್ ಇನ್ ದ ಮ್ಯಾಜಿಕ್ ಇನ್ ಇಂಡಿಯನ್ ಬ್ಲೂಸ್ ಅಂತ ಹಾಕಿದ್ದಾರೆ. ಸೊ ಇಂಡಿಯಾ ಬ್ಲೂಸ್ ಅಲ್ಲಿ ಮಿಸ್ ಮಾಡ್ತಿದ್ವಿ ಅವರ ಮ್ಯಾಜಿಕ್ ನ ಅಂತ ಹಾಕೊಂಡಿರೋದು ನೋಡ್ತು ಅಂದರೆ RCB ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ ಪ್ಲೇಯರ್ ಆಫ್ ದ ಸೀರೀಸ್ ಆಗಿರೋ 2022 ಅಲ್ಲಿ. ಅಂಡ್ ಈ ಸಲ IPL ಅಲ್ಲಿ ಆಲ್ಮೋಸ್ಟ್ ಪರ್ಪಲ್ ಕ್ಯಾಪ್ ನ ತಗೊಂಡ್ಬಿಟ್ಟಿದ್ರು. ಆಲ್ಮೋಸ್ಟ್ ಪರ್ಪಲ್ ಕ್ಯಾಪ್ ಅವ್ರ ತಲೆಲೇನೆ ಇತ್ತು ಮೆಜಾರಿಟಿ ಆಫ್ ದ ಟೈಮ್ಸ್ ಈ ಒಂದು ಟೂರ್ನಮೆಂಟ್ ಅಲ್ಲಿ. ಸೊ ಇನ್ನ ಸಹ ಅವ್ರನ್ನ ಅದಕ್ಕೆ ಸೆಲೆಕ್ಟ್ ಮಾಡಿಲ್ಲ ಅಂತ RCB ಅವ್ರನ್ನ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಇಷ್ಟು ದಿನ ಫ್ಯಾನ್ಸ್ ಕೇಳ್ತಾ ಇದ್ರು, ಇವಾಗ RCB ನೇ ಕೇಳ್ತಾ ಇದ್ರೆ ಭುವನೇಶ್ವರ್ ಕುಮಾರ್ ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ ಅಂತ. ಇನ್ನ ರಜತ್ ಪತ್ದಾರ್ ವಿಚಾರ, ಇನ್ನ ದೇವದತ್ ಪಡಿಕಲ್ಲು, ರಸಿಕ್ ಸಲಾಮ್ದಾರ್, ಸೊ ಇವ್ರ ವಿಚಾರ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಬರೀ ಇವ್ರ ವಿಚಾರನ ಎತ್ಕೊಂಡಿದ್ದಾರೆ. ಇನ್ನ ರಜತ್ ಪತ್ದಾರ್ ಅವರ ವಿಚಾರನ ಯಾವಾಗ ಎತ್ಕೊಂತಾರೆ ಅಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲಾ ಪರ್ಫಾರ್ಮ್ ಮಾಡಿರುವಂತ ಪ್ಲೇಯರ್ ನ ನೀವು ಸುಮ್ಮನೆ ಕೂರ್ಸಿದಿರಲ್ಲ. ಈ ಒಂದು ಅಜೀಬ್ ಆಗ್ತಾ ಇರುವಂತ ಒಂದು ಫೇಸ್ ಅಲ್ಲಿ RCB ಅವರು ಈ ಪೋಸ್ಟ್ ಮಾಡಿದ್ದೇನಿದೆ, 4ನೇ T20 ಆಗ್ತಾ ಇದ್ದಂಗೆನೆ. ಸೊ ಇದು ಡೈರೆಕ್ಟ್ಲಿ ತೋರಿಸ್ತಾ ಇದೆ BCCIಗೆ. ಸೊ ನಾವು ಕೂಡ ನೋಡ್ತಾ ಇದ್ದೀವಿ, ಫ್ರಾಂಚೈಸಿಗಳು ಕೂಡ ನೋಡ್ತಾ ಇದ್ದೀವಿ. ಅಂಡ್ ಈ ಪ್ಲೇಯರ್ನ ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ ನೀವು ಅಂತ ಫ್ರಾಂಚೈಸಿ ಒಂಥರ ಕೇಳಿಲ್ಲ, ಡೈರೆಕ್ಟ್ಲಿ ಕೇಳಿಲ್ಲ, ಇಂಡೈರೆಕ್ಟ್ ಆಗಿ ಪೋಸ್ಟ್ ಹಾಕೋದ್ರ ಮೂಲಕ ಕೇಳೋದಿದೆಯಲ್ಲ. ಸೊ ಈ ಟೈಮಲ್ಲಿ ಅದೊಂಥರ ಇರ್ರಿಲೆವೆಂಟ್ ಪೋಸ್ಟೇನೆ. 2022 ಅಲ್ಲಿ ಆಗಿರೋದನ್ನ ತಗೊಂಡ್ಬಿಟ್ಟು ಇವರು ಹಾಕೋದಿದೆಯಲ್ಲ, ಸೊ ಅದು ಇರ್ರಿಲೆವೆಂಟ್ ಪೋಸ್ಟೇನೆ. ಇರ್ರಿಲೆವೆಂಟ್ ಪೋಸ್ಟ್ನ ಈ ಟೈಮಲ್ಲಿ ಆಕ್ಟಿವ್ ಆಗಿ ಸೀರೀಸ್ ನಡೀತಾ ಇರೋಂಥ ಟೈಮಲ್ಲಿ ಹಾಕೋದಿದೆಯಲ್ಲ. ಸೊ ಈ ಬೌಲರು ಅಲ್ಲಿರ್ಬೇಕಾಗಿತ್ತು ಅಂತ ಹಾಕೋದಿದೆಯಲ್ಲ, ಬ್ಲೂಸ್ ಅಲ್ಲಿ ಇರ್ಬೇಕಾಗಿತ್ತು ಭುವನೇಶ್ವರ್ ಕುಮಾರ್ ಅಂತ. ಇದು ಫ್ರಾಂಚೈಸ್ ಕೇಳ್ತಾ ಇರುವಂತ ಒಂದು ಕ್ವೆಶನ್. ಹೌದು, ಫ್ಯಾನ್ಸ್ಗಳ ಕೂಗ್ನ RCBನೂ ಕೂಡ ಅರ್ಥ ಮಾಡ್ಕೊಂಡಿದೆ. RCB ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ರೊಚ್ಕೆದ್ಬಿಟ್ಟು ಕ್ವೆಶನ್ಗಳನ್ನ ಕೇಳ್ತಾ ಇದ್ರು BCCIಗೆ, ಏನಕ್ಕೆ ಈ ಥರ ಮಾಡ್ತಾ ಇದ್ರಿ ಅಂತ. ಸೊ ಅದಕ್ಕೆ ಇವರು ಕೂಡ ಇವಾಗ ಜಾಯ್ನ್ ಆಗಿದ್ದಾರೆ. ಬಿಕಾಸ್ ಆಫ್ ಫ್ಯಾನ್ಸ್ ಅಂತ ಹೇಳ್ತಾರಲ್ಲ, ಫ್ಯಾನ್ಸ್ಗಳ ಕೂಗಿಗೆ ನಾವು ಮಿಡ್ತೀವಿ ಅಂತ. ಸೊ ಅದೇ ರೀತಿ RCB ಅವರು ಇವಾಗ ಫ್ಯಾನ್ಸ್ಗಳ ಕೂಗಿಗೆ ಮಿಡಿದ್ಬಿಟ್ಟು ಆಗಿರುವಂತ ಪೋಸ್ಟ್ ಇದು. ಸೊ ಇದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂತ ಹೇಳೋದಕ್ಕಾಗಲ್ಲ, ಇದು ಡೈರೆಕ್ಟ್ಲಿನ ಕ್ವಶನ್ ಕೇಳ್ತಾ ಇದ್ದಾರೆ BCCIಗೆ, ಏನಕ್ಕೆ ಸೆಲೆಕ್ಟ್ ಮಾಡಿಲ್ಲ ಅಂತ. ಈ ತರ ಎಲ್ಲರೂ ಅಫೆಂಡ್ ಆಗ್ಬೇಕು ಗುರು BCCI ವಿರುದ್ಧ, ಕೋಚ್ ವಿರುದ್ಧ. ನೋಡಿ ನಡ್ಕೊಂಡು ಹೋಗ್ತದ ಕಿಚಾಡ ಅಂತ, ನಮ್ಗೆ ಅವ್ರು ಬೇಕು ಇವ್ರು ಬೇಕು ಅಂತ. ಸೊ ಇದೆಲ್ಲ ಒಂಥರ ಅವಮಾನಕರ. ಒಬ್ಬ ಕೋಚ್ಗಾಗಿರ್ಲಿ, ಒಬ್ಬ ಕ್ಯಾಪ್ಟನ್ಗಾಗಿರ್ಲಿ, ಒಬ್ಬ ಸೆಲೆಕ್ಟರ್ಗಾಗಿರ್ಲಿ, ಜನ ರೊಚ್ಕೆದ್ ನಿಂತ್ಕೊಂತಾರೆ ಅಂತಂದ್ರೆ, ಸೆಲೆಕ್ಷನ್ ವಿರುದ್ಧ ರೊಚ್ಕೆದ್ ನಿಂತ್ಕೊಂತಾರೆ ಅಂತಂದ್ರೆ ಇದು ಅವಮಾನಕರ. ಸೊ ಫ್ರಾಂಚೈಸಿ ಕೂಡ ಕ್ವಶನ್ ಮಾಡ್ತಾ ಇದೆ ಅಂತಂದ್ರೆ, ಜನಗಳ ಜೊತೆಗೆ ಫ್ರಾಂಚೈಸಿ ಕ್ವಶನ್ ಮಾಡ್ತಾ ಇದೆ ಅಂತಂದ್ರೆ ಏನಾರ ಮಾಡಿದ್ರಲ್ಲ ಈ ಸೆಲೆಕ್ಷನ್ ಅಂತ. ಸೊ ಇದು ಆಬ್ವಿಯಸ್ಲಿ ಅವಮಾನಕರ. ಅಂಡ್ ಇದನ್ನ ಗಣನೆಗೆ ತಗೊಳ್ಳೇಬೇಕು, ಬೇರೆ ವಿಧಿ ಇಲ್ಲ, ತಗೊಳ್ಳೇಬೇಕು. ಅದಕ್ಕೋಸ್ಕರ ರಿವ್ಯೂ ಮೀಟಿಂಗ್ ಎಲ್ಲ ಕರೀತಾ ಇರೋದು BCCI ಅವರು, ಸ್ಟ್ರಾಂಗ್ ಡಿಸಿಷನ್ಗಳನ್ನ ಮಾಡೋಣ ಅಂತ. ಗೋಯಿಂಗ್ ಫಾರ್ವರ್ಡ್ ಸಿಕ್ಕಾಪಟ್ಟೆ ದೊಡ್ಡ ಚೇಂಜಸ್ಗಳು ಆಗ್ಬೋದು ಇಂಡಿಯನ್ ಟೀಮಲ್ಲಿ, ಡ್ರಾಸ್ಟಿಕ್ ರ್ಯಾಪಿಡ್ ಅಂಡ್ ಕ್ವಿಕ್ ಚೇಂಜಸ್ಗಳು ಆಗಬಹುದು. ನೋಡೋಣ ಏಷ್ಯನ್ ಗೇಮ್ಸ್ಗೆ ಸ್ಕ್ವಾಡು ಯಾವ ಥರ ಇರುತ್ತೆ, ಫೈನಲ್ ಸ್ಕ್ವಾಡು ಏಷ್ಯನ್ ಗೇಮ್ಸ್ಗೆ ಅದು ಯಾವ ಥರ ರೆಡಿ ಆಗುತ್ತೆ ಅಂತ. ಸೊ ನನ್ನ ಪ್ರಕಾರ RCBಲಿ ಕ್ವಶನ್ ಮಾಡಿದ್ದೇನಿದೆ, ಭುವನೇಶ್ವರ್ ಕುಮಾರ್ ವಿಚಾರನ ಎತ್ಕೊಂಡು ಕ್ವಶನ್ ಮಾಡೋದು ನನ್ನ ಪ್ರಕಾರ ಇದು ವ್ಯಾಲಿಡ್ ಅಂತಾನೆ ಹೇಳ್ತೀನಿ. ಅಂಡ್ ಏನು ಮಾಡದೆ ಕೇಳ್ತಾ ಇಲ್ಲ ಅಲ್ಲಿ, ಭುವನೇಶ್ವರ್ ಕುಮಾರ್ ಚೆನ್ನಾಗಿ ಮಾಡಿದ್ದು, ಅದಕ್ಕೋಸ್ಕರನೇ ಕೇಳ್ತಾ ಇರೋದವರಲ್ಲಿ.